ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಚಿಕನ್ ಕುರ್ಮ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಬ್ಯಾಚುಲರ್ಸ್ಗಾಗಲಿ ಇಲ್ಲ ಅರ್ಜೆಂಟಲ್ಲಿ ಮನೇಲಿ ಮಾಡೋದಾದ್ರೆ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಅಥವಾ ರೈಸ್ಗೆ ಯಾವುದಕ್ಕಾದರೂ ಆಗುತ್ತೆ. ಇಲ್ಲಿ ನಾನು ಮುಕ್ಕಾಲು kg ಚಿಕನ್ನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಆನಿಯನ್ನ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಎತ್ತಿಟ್ಟಿದ್ದೆ. ಅದನ್ನು ಇಲ್ಲಿ ಒಂದು ಹಿಡಿಯುವಷ್ಟು ಹಾಕಿದ್ದೀನಿ. ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಅರಿಶಿನ ಪುಡಿ. ಮತ್ತು ಇಲ್ಲಿ ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ರೆ ನಿಮಗೆ ಕಲರ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವುದೇ ಅಂಗಡಿ ಪುಡಿ ನಾನು ಯೂಸ್ ಮಾಡಲ್ಲ. ಆಲ್ಮೋಸ್ಟು ಸ್ವಲ್ಪ ಕಡಿಮೆನೇ ಮನೇಲೇ ಮಾಡಿರೋ ಅಂಥ ಅಚ್ಚ ಖಾರದ ಪುಡಿನ ಇಲ್ಲಿ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಏಕೆಂದರೆ ಸ್ವಲ್ಪ ರುಬ್ಬೋದಕ್ಕೂ ನೀವು ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇದಕ್ಕೆ ಮ್ಯಾಗಿನೇಟ್ ಮಾಡುವಾಗ ನೀವು ಹಾಕ್ಕೋಬೋದು. ಮತ್ತು ಇಲ್ಲಿ 1.5 ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು 3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ ಬೇಕಂದರೆ ಹಾಕ್ಕೋಬೋದು. ಮತ್ತು ಇಲ್ಲಿ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣ ಹಿಂಡ್ತಾ ಇದ್ದೀನಿ. ಏಕೆಂದರೆ ನಾವು ಚಿಕನ್ಗೆ ಆಲ್ಮೋಸ್ಟ್ ನಿಂಬೆಹಣ್ಣು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಇಲ್ಲಿ ನಾನು ಯಾವುದೇ ಮೊಸರಾಗಲಿ ಏನೂ ಯೂಸ್ ಮಾಡ್ತಾಯಿಲ್ಲ. ನಿಮಗೆ ನಿಂಬೆಹಣ್ಣು ಆಪ್ಷನ್ಸು ಬೇಕು ಅಂದರೆ ಹಿಂಡ್ಬಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ನೀವು ಮ್ಯಾಗಿನೇಟ್ ಮಾಡ್ಕೋಬೋದು. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕೋತಾ ಇದ್ದೀನಿ. ಏಕೆಂದರೆ ಇದಕ್ಕೆ ನಾವು ಜಾಸ್ತಿ ಎಣ್ಣೆ ಹಾಕಿ ಫ್ರೈ ಮಾಡೋ ಅವಶ್ಯಕತೆಯೇ ಇಲ್ಲ. ಈ ರೀತಿ ಮ್ಯಾಗಿನೇಟ್ ಮಾಡಿಟ್ರೆ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ನೋಡಿ, ಇಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕೋತಾ ಇದ್ದೀನಿ. ಏಕೆಂದರೆ ಮ್ಯಾಗಿನೇಟ್ ಮಾಡಿಟ್ರೆ ಚೆನ್ನಾಗಿ ನಮಗೆ ಟೇಸ್ಟ್ ಬರುತ್ತೆ. ಹಾಗಾಗಿ ನಾವು ಫ್ರೈ ಮಾಡುವಾಗ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಮುಂಚೆನೇ ನಾವು ಮ್ಯಾಗಿನೇಟ್ ಮಾಡುವಾಗ ಹಾಕಿಟ್ರೆ ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ ನೋಡಿ, ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಒಂದು 1/2 ಅವರ್ ಎತ್ತಿಟ್ಕೊಳ್ಳೋಣ ಸಾಕು. ಇಲ್ಲಾಂದರೆ ಕಲಸಿ ಒಂದು 10 ನಿಮಿಷ ಆದರೂ ಪರವಾಗಿಲ್ಲ. ಈಗ ಮೇಲ್ಗಡೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು, ಏಕೆಂದರೆ 1 ನಿಂಬೆಹಣ್ಣು ಕಟ್ ಮಾಡಿದ್ದೆ, ಅರ್ಧ ಹೋಳು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಮ್ಯಾಗಿನೇಟ್ ಮಾಡಿ ಎಲ್ಲ ರೆಡಿ ಆದಮೇಲೆ ಅದ್ರ ಮೇಲ್ಗಡೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಟ್ಟು ನಾನು ಎತ್ತಿಟ್ಕೊತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಲ್ಲ, ನಿಮಗೆ ಆಪ್ಷನ್ಸ್ ಅಷ್ಟೇ. ಬಟ್ಟು ಚಿಕನ್ಗೆ ನಿಂಬೆಹಣ್ಣು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಏಕೆಂದರೆ ತುಂಬ ಹೀಟು ಚಿಕನ್ನು. ಹಾಗಾಗಿ ಇವಾಗ ನೋಡಿ, ಅದನ್ನು ಎತ್ತಿಟ್ಬಿಟ್ಟು ಇಲ್ಲಿ ಒಂದು ಜಾರ್ಗೆ ನಾನು ಬ್ರೌನ್ ಕಲರಾಗಿ ಫ್ರೈ ಮಾಡಿಟ್ಟಿರೋಂಥ ಆನಿಯನ್ನ ಹಾಕೋತಾ ಇದ್ದೀನಿ. ಇಲ್ಲಿ 2 ಹಿಡಿಯುವಷ್ಟು, ಇಲ್ಲ ಒಂದು ಚಿಕ್ಕ ಬೌಲಲ್ಲಿ 1 ಬೌಲು. ಮತ್ತು ನಿಮಗೆ ಖಾರ ಆಲ್ಮೋಸ್ಟ್ ನಾವು ಹಾಕಿರ್ತೀವಿ, ಬೇಕು ಅಂದರೆ ನಿಮಗೆ ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ ನೀವು ಹಾಕ್ಕೋಬೋದು. ಇಲ್ಲಿ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ, ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಇಲ್ಲಿ ಹಾಕೋತಾ ಇದ್ದೀನಿ. ನಿಮಗೆ ಬಾದಾಮಿ ಬೇಡ ಅಂದರೆ ಬರೀ ಗೋಡಂಬಿನ ಹಾಕ್ಕೋಬೋದು. ಇದನ್ನು ನೀರು ಹಾಕ್ಕೋಬಾರ್ದು, ಹಾಗೆಯೇ ಡ್ರೈಯಾಗಿ ನಾವು ಪುಡಿ ಮಾಡ್ಕೋಬೇಕು. ಏಕೆಂದರೆ ನೀರು ಹಾಕ್ಕೊಂಡು ಮಾಡ್ಕೋಬಾರ್ದು, ಹಾಗೆಯೇ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಉದುರಿಸ್ಕೊಳ್ಳಬೋದು. ಬಟ್ಟು ನಿಮಗೆ ಥಿಕ್ನೆಸ್ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ಮಾಗಿರಲಿ ಅಂತ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಈ ರೀತಿ. ಏಕೆಂದರೆ ಎಣ್ಣೆ ಇರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ, ಆನಿಯನ್ ಫ್ರೈ ಮಾಡಿರೋದ್ರಿಂದ. ಹಾಗಾಗಿ ಈಗ ಅದನ್ನು ರುಬ್ಬಿ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಬೆಣ್ಣೆನ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಕಾಯಿದ ಮೇಲೆ ಇನ್ನು ಯಾವುದೇ ರೀತಿ ಈರುಳ್ಳಿ ಟೊಮೊಟೊ ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಾಗಾಗಿ ಇವಾಗ ನೋಡಿ, ನಾನು ಸ್ವಲ್ಪ ಸೋಂಪು ಕಾಳೆಲ್ಲ ಹಾಕಿದ್ಮೇಲೆ ನಾನು ಮ್ಯಾಗಿನೇಟ್ ಮಾಡಿಟ್ಟಿರೋ ಅಂಥ ಚಿಕನ್ನ ಇಲ್ಲಿ ಹಾಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಒಂದೇ ಥರ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಮಾಡ್ತಾನೆ ಇರ್ತೀವಲ್ವ, ಅದ್ರ ಬದಲು ಬ್ಯಾಚುಲರ್ಸ್ಗೆ ಆಲ್ಮೋಸ್ಟ್ ಈ ರೀತಿ ತುಂಬ ಈಸಿಯಾಗಿ ಆಗುತ್ತೆ. ಮನೇಲಿ ಏನೂ ಇಲ್ಲ ಅಂದಾಗ ಬರೀ ಖಾರದ ಪುಡಿ, ಧನಿಯಾ ಪುಡಿ, ಈ ರೀತಿ ಈರುಳ್ಳಿ ಇದ್ದರೆ ಸಾಕು. ಅಂದರೆ ಬ್ರೌನ್ ಕಲರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಿಲ್ಲ. ಇವಾಗ ನೋಡಿ, ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮುಚ್ಚಿ ಬೇಯಿಸೋಣ. ಸ್ವಲ್ಪ ಅದರಲ್ಲಿ ನೀರಿನಂಶ ಇರುತ್ತಲ್ವ ಚಿಕನ್ನು, ನಾನು ಆಲ್ಮೋಸ್ಟ್ ನೀರಿನಂಶ ಎಲ್ಲ ಚೆನ್ನಾಗಿ ತೆಗೆದುಬಿಟ್ಟಿದ್ದೀನಿ. ಹಾಗಾಗಿ ಇಲ್ಲಾಂದರೆ ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ. ಇದು ತುಂಬ ನೀರಾಗಿರಬಾರ್ದು, ಸ್ವಲ್ಪ ಕುರ್ಮ ಅಂದರೆ ಸ್ವಲ್ಪ ಗಟ್ಟಿಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಈ ರೀತಿ 1-2 ಸಲ ಮುಚ್ಚಿ ಕೈ ಆಡಬೇಕು ಚೆನ್ನಾಗಿ. ಮುಚ್ಚಿ ಬೇಯಿಸ್ಕೊಂಡ್ರೆ ಸ್ವಲ್ಪ ನೀರು ಉಟ್ಕೊಳ್ಳುತ್ತೆ. ಇವಾಗ ನಾನು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೋತಾ ಇದ್ದೀನಿ.
ಏಕೆಂದರೆ ನೀವು ಇದಕ್ಕೆ ಮೆಂತ್ಯ ಸೊಪ್ಪಿದ್ದರೆ ನೀವು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಅದನ್ನು ನಿಮಗೇನು ಇಲ್ಲ ಇಂಗ್ರೀಡಿಯೆಂಟ್ಸ್ ಅಂದಾಗ ಈ ರೀತಿ ಮಾಡ್ಕೋಬೋದು. ಇವಾಗಲೂ ಅಷ್ಟೇ ಇದನ್ನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಾವು ಮ್ಯಾಗ್ನೇಟ್ ಮಾಡಿರೋದು ಸ್ವಲ್ಪ ನೀರು ಬಿಟ್ಕೋಬೇಕು, ಮತ್ತು ಅದು ಸ್ವಲ್ಪ ಬೆಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು. ಹಾಗಾಗಿ ಅದನ್ನು ಚೆನ್ನಾಗಿ ಮುಚ್ಚಿ ನಾವು ಫ್ರೈ ಮಾಡ್ಕೊತಾ ಹೋಗಬೇಕು. ಅಂದರೆ ನೀವು ಮಟನಲ್ಲೂ ಈ ರೀತಿ ಮಾಡ್ಕೋಬೋದು, ಅದು ತುಂಬಾ ಚೆನ್ನಾಗಿರುತ್ತೆ. ತುಂಬ ಖಾರವಾಗಿ ಕೇಳ್ತಾರಲ್ವ ಕೆಲವರು, ಅಂಥವರು ಈ ರೀತಿ ಮಾಡ್ಕೋಬೋದು. ಇವಾಗೆಲ್ಲ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಕೆಲವ್ರಿಗೆ ಸ್ಪೈಸಿ ಜಾಸ್ತಿ ತಿನ್ನಬೇಕು ಅಂತ ಅನ್ಸೋರು ಈ ರೀತಿ ಚಿಕನ್ನ ನೀವು ರೆಡಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಸ್ವಲ್ಪ ಎಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಬಿಟ್ಕೋತಾ ಇದ್ದೆ. ಇವಾಗ ನಾನು ಆವಾಗಲೇ ಪುಡಿ ಮಾಡಿಟ್ಟಿರೋ ಅಂಥ ಪುಡಿನ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ನಾನಿಲ್ಲಿ ಬೆಣ್ಣೆ ಮತ್ತು ತುಪ್ಪ ಎರಡನ್ನೂ ಯೂಸ್ ಮಾಡಿರೋದ್ರಿಂದ ಯಾವುದೇ ರೀತಿ ನಾನು ಆಯಿಲ್ನ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಏಕೆಂದರೆ ಇದರಲ್ಲೇ ಬಿಟ್ಕೊಳ್ಳುತ್ತೆ, ನೀವು ಬೆಣ್ಣೆನೂ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ರೂ ಸಾಕು. ಏಕೆಂದರೆ ತುಪ್ಪ ಹಾಕಿ ನಾವು ಮ್ಯಾಗಿನೇಟ್ ಮಾಡಿರ್ತೀವಿ, ಮತ್ತು ಎಣ್ಣೆಲಿ ಆನಿಯನ್ ಕರೆದಿರೋದ್ರಿಂದ ಅದರಲ್ಲೇ ಆಯಿಲ್ ಕಂಟೆಂಟ್ ಇರೋದ್ರಿಂದ ಅದೇ ಬಿಟ್ಕೊಳ್ಳುತ್ತೆ. ಇವಾಗ ನೋಡಿ ಪುಡಿಯೆಲ್ಲ ಹಾಕ್ಬಿಟ್ಟು ನಿಮಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಅಂದರೆ ಇದು ಗಟ್ಟಿಗೆ ಬರಬೇಕಲ್ವ, ಮತ್ತು ಅದು ನೀರು ಹಾಕ್ಬಿಟ್ರೆ ಮುಚ್ಚಿ ಬೇಯಿಸೋದ್ರಿಂದ ತುಂಬ ನೀರಾಗುತ್ತೆ. ಹಾಗಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀರು ನೋಡಿ ಹಾಕ್ಕೊಳ್ಳಿ, ಏಕೆಂದರೆ ತುಂಬ ಹಾಕ್ಕೊಂಡ್ರೂ ಸರಿ ಹೋಗಲ್ಲ, ಮುಚ್ಚಿ ಬೇಯಿಸೋದ್ರಿಂದ ಸ್ವಲ್ಪ ಜಾಸ್ತಿ ಇದಾಗಿಬಿಡುತ್ತೆ. ನೋಡಿ ಈ ರೀತಿ ಬೇಯುವಾಗ ಎಣ್ಣೆಲ್ಲ ಬಿಟ್ಕೊಂಬರುತ್ತೆ, ಆವಾಗ ಬೆಂದಿದೆ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತೆ. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ರೆ ನೀರು ಬೆಂದಿದೆ ಅಂತ. ಇವಾಗ ಇದ್ರ ಮೇಲೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಏನಿಲ್ಲ, ತುಂಬ ಸಿಂಪಲ್ಲಾಗಿ ಆಗುತ್ತೆ. ಇವಾಗ ನೋಡಿ ರೆಡಿಯಾಗಿದೆ. ಈ ರೀತಿ ಮಾಡ್ಕೊಂಬಿಟ್ರೆ ನಿಮಗೆ ಪರ್ಫೆಕ್ಟಾಗಿರುತ್ತೆ. ನಿಮಗೆ ಚಪಾತಿಗಾಗಲಿ ರೈಸ್ಗಾಗಲಿ ಸಿಂಪಲ್ಲಾಗಿ ಬ್ಯಾಚಲರ್ಸು ಮಾಡ್ಕೋಬೋದು. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.